ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರಲ್ಲ ಅಂತ. ಅಲ್ಲಾಗತ್ತೆ, ಬೆಳೀತಾ ಬೆಳೀತಾ ಆಗುತ್ತೆ ಅದು. ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ, ದಯವಿಟ್ಟು ಇದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ, ಆ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು ಅಂದ್ರಲ್ವಾ, ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾ ಇರೋದು. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರಮಹಾಲಕ್ಷ್ಮಿಗೆ ಬರ್ತೀನಿ ಅಂತ ಹೇಳಿದ್ರು, ಹೇಳಾರು. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾ ಇರಿ, ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ. ಅವರು ನಿರ್ಮಾಣ ಮಾಡದಂತೆ ಸಿನಿಮಾ ಬರಬೇಕು ಅಂದ್ರೆ ನೀವೆಲ್ಲ ಸಿನಿಮಾ ಮಾಡ್ತಾನೆ ಇರ್ಬೇಕು. ಬಟ್ ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಸುಪ್ರೀತ್ ಈಸ್ ಅ ವಂಡರ್ಫುಲ್ ಬಾಯ್. ನನಗೆ ಬಹಳ ಬೇಕಾದಂಥ ವ್ಯಕ್ತಿ. ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಯು ಕೊಲಾಬ್ರೇಟೆಡ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಬೆಸ್ಟ್ ಸರ್. ಅಂಡ್ ಮನೀಷಾ, ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡಿದ್ರಲ್ಲ, ಭಾಳ ಖುಷಿ ಆಯಿತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯು. ಓಕೆ, ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ, ಫೈನಲ್ ಆಗಿ ಐ ಸಾ ಬ್ರ್ಯಾಟ್. ತುಂಬ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡೋಕ್ಕೆ, 100% ಒದ್ದಾಡಿರ್ತಾರೆ. ಬಿಕಾಸ್ ಆ ಬ್ರ್ಯಾಟಲ್ಲಿ ಬೇಕಾಗಿರೋ 1% ಅಂಶ ಕೃಷ್ಣನಲ್ಲಿ ಇಲ್ಲ. ಅವರಲ್ಲಿ ಏನೂ ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನೂ ಇಲ್ದಿರೋ ವ್ಯಕ್ತಿನ ಕರ್ಕೊಂಬಂದ್ರೆ ಭಾಳ, ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ಥರ ಟೈಟ್ಲ್ ಇಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್. ಅದರಲ್ಲಿ ಒಂದಿದೆ, ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆಯಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ರೆ ಬೇರೆ ಆ ಸಿಗರೇಟು ಅದು ಯಾವುದು ಸೂಟ್ ಆಗಲ್ಲ ಅವ್ರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್. ಆ್ಯಂಡ್ ನನಗೆ ಬಹಳ ಫೇವ್ರೆಟ್ ವ್ಯಕ್ತಿ. ಯಾಕಂದರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ದ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕ್ಕೊಳ್ಳಿ, ಇಷ್ಟು ದೂರ ಓಡಾಡ್ತಾರಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಮ್ಯಾಮ್, ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಸುದೀಪ್ ಸರ್ ವೇದಿಕೆ ಮೇಲೆ ಬಂದು ಮಾತಾಡ್ತಾರೆ ಅಂದರೆ ಆ 5 ನಿಮಿಷ ನಾವು ಕಂಪ್ಲೀಟ್ ಆಲ್ ಇಯರ್ಸ್ ಆಲ್ ಐಸ್ ಅವ್ರ ಮೇಲಿರುತ್ತೆ. ಪ್ರತಿ ಮಾತಲ್ಲೂ ಒಂದು ಮಜಾ ಇರುತ್ತೆ, ಒಂದು ತೂಕ ಇರುತ್ತೆ. ವಿ ಲವ್ ಯು ಫಾರ್ ದ್ಯಾಟ್ ಸುದೀಪ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟ್ರು ಮತ್ತು ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಇದೇ ಸಮಯದಲ್ಲಿ, ನೀವು ವೇದಿಕೆಯಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. Please call them also, all of them. They're all my very favorite actors sitting down there. Yes. So please come. ಕೃಷ್ಣ ಅವರು, ಮನೀಷಾ ಅವರು, ರಮೇಶ್ ಇಂದಿರಾ ಸರ್, ಡ್ರ್ಯಾಗನ್ ಮಂಜು ಅವರು. ರಮೇಶ್ ಅವ್ರ ಬಗ್ಗೆನೂ ಹೇಳಲೇಬೇಕು. ವೆನೆವರ್ ಐ ಹ್ಯಾವ್ ಸೀನ್ ಹಿಸ್ ವರ್ಕ್, such a very subtle actor and so effortless, and I hope to get to work with him also sometime.